চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 43. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಪಾತಾಳಕ್ಕೆ ಹೋದರು ಬಿಡೆ ಅನ್ನುವಂಥ ಅಧ್ಯಾಯವನ್ನು ಗಮನಿಸ್ತಿದ್ವಿ. ಈಗ ಅಧ್ಯಾಯ 4 ಮಾರ್ಗ ಪ್ರವರ್ತನ ಮಾರ್ಗದರ್ಶನ. ಈಗ ನಾವು ಸ್ವಾಮೀಜಿನ ನೋಡ್ತಿರುವಂಥದ್ದು ಗುಜರಾತಿನ ಪಾಲಿತಾನ ಅನ್ನುವಂಥ ಜಾಗದಲ್ಲಿ. ಇಲ್ಲಿ ಜೈನರ ಯಾತ್ರಾ ಸ್ಥಳವಾಗಿರುವಂತಹ ಶತ್ರುಂಜಯ ಅನ್ನುವಂಥ ಒಂದು ಬೆಟ್ಟ ಇದೆ. ಸ್ವಾಮೀಜಿ ಈ ಬೆಟ್ಟವನ್ನು ಹತ್ತುಕೊಂಡು ಹೋಗಿ ಸುತ್ತಲಿನ ವಿಹಂಗಮ ದೃಶ್ಯವನ್ನು ಕಂಡು ತುಂಬ ಆನಂದಪಟ್ಟರು. ಪಾಲಿತಾನದಲ್ಲಿ ಸ್ವಾಮೀಜಿ ಇತರ ಹಲವಾರು ದೇವಸ್ಥಾನಗಳನ್ನು, ಮುಸಲ್ಮಾನ ಸಂತನೊಬ್ಬನ ದರ್ಗಾನ ವೀಕ್ಷಣೆ ಮಾಡಿದರು. ಕಾಥೇವಾಡದಲ್ಲಿ ಸ್ವಾಮೀಜಿ ಸಂದರ್ಶನ ಮಾಡಿದಂಥ ಸ್ಥಳಗಳಲ್ಲಿ ಇದೇ ಕೊನೆಯದು ಅನ್ನೋ ಹಾಗೆ ತೋರುತ್ತೆ. ಸ್ವಾಮೀಜಿಯ ಸ್ನೇಹಿತರಾಗಿದ್ದಂತಹ ಹರಿದಾಸ್ ದೇಸಾಯಿ, ದಿವಾನ್ಜಿ ಸಾಹೇಬ್ ಅಂತ ಕೂಡ ಅವ್ರನ್ನ ಕರೀತಾ ಇದ್ರು. ಅವರನ್ನ ತನ್ನ ಸ್ವಂತ ಊರಾದಂತಹ ನದಿಯಾದ್ ಅನ್ನುವಂಥ ಜಾಗಕ್ಕೆ ಭೇಟಿ ನೀಡಿ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅದರ ಹಾಗೆ ಸ್ವಾಮೀಜಿ ಈಗ ನದಿಯಾದ್ಗೆ ಹೋದಾಗ ದಿವಾನ್ಜಿಯ ಸೋದರರು ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡಿ ಸ್ವಾಮೀಜಿನ ಸತ್ಕರಿಸಿದ್ರು. ಅವರ ಸದ್ವರ್ತನೆಯಿಂದ ತುಂಬ ಖುಷಿಪಟ್ಟಂತಹ ಸ್ವಾಮೀಜಿ ದಿವಾನ್ಜಿಯ ಕುಟುಂಬ ವರ್ಗದವರ ಸೇವೆಯನ್ನು ಅತ್ಯಂತ ಕೊಂಡಾಡಿ ಅವ್ರ ಮೇಲೆ ಭಗವಂತನ ಕೃಪಾ ದೃಷ್ಟಿಯನ್ನು ಕರೆಯಲಿ ಅಂತ ಹಾರೈಸ್ತಾ ದೇಸಾಯಿಗೆ ಪತ್ರವೊಂದನ್ನು ಸ್ವಾಮೀಜಿ ಬರೀತಾರೆ. ದಿವಾನ್ಜಿ ಬರೋಡಾ ಹಾಗೆ ಇತರ ರಾಜ್ಯಗಳ ಹಲವಾರು ಪ್ರಮುಖರಿಗೆ ಸ್ವಾಮೀಜಿಯ ಬಗ್ಗೆ ಪರಿಚಯ ಪತ್ರಗಳನ್ನು ಕೊಟ್ಟಿದ್ದಂಥವ್ರು. ನದಿಯಾದ್ನಿಂದ ಹೊರಟಂತ ಸ್ವಾಮೀಜಿ ಬರೋಡಾಗೆ ಈಗ ಬಂದು ತಲುಪಿದ್ದಾರೆ. ಇಲ್ಲಿ ಅವರು ರಾಜ್ಯದ ಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂತಹ ಬಹುದ್ದೂರ್ ಮಣಿಬಾಯ್ ಅನ್ನುವಂಥವನ ಅತಿಥಿಯಾಗಿ ಉಳ್ಕೊಂಡ್ರು. ಇವನ ಮುಖಾಂತರ ಅವರು ದಿವಾನನನ್ನ ಬರೋಡಾದ ಮಹಾರಾಜ ಆಗಿದ್ದಂತಹ ಸಯ್ಯಾಜಿರಾವ್ ಗಾಯಕ್ವಾಡ ಇವರನ್ನ ಭೇಟಿ ಮಾಡಿದ್ರು. ಮಹಾರಾಜ ಗಾಯಕ್ವಾಡ ತುಂಬ ಯೋಗ್ಯ, ಸಮರ್ಥ ಆಡಳಿತಗಾರರಲ್ಲಿ ಒಬ್ಬ ಅನ್ನುವಂಥ ಖ್ಯಾತಿಯನ್ನ ಪಡ್ಕೊಂಡಿದ್ದ. ಅಲ್ಲದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ತುಂಬ ಸಹಾನುಭೂತಿಯನ್ನು ಕೂಡ ಹೊಂದಿದ್ದ. ಸ್ವಾಮೀಜಿ ಇವನ ಜೊತೆ ನಡೆಸಿದಂತಹ ಮಾತುಕತೆ ಅದರ ಬಗ್ಗೆ ಏನೂ ತಿಳಿದಿಲ್ಲ. ಆದರೆ ಸ್ವಾಮೀಜಿ ಇವನಿಂದ ಹೇಗೆ ಪ್ರಭಾವಿತರಾದರು ಅನ್ನೋದಂತೂ ಖಂಡಿತ ಇಲ್ಲಿ ಗೊತ್ತಾಗತ್ತೆ. ಮುಂದೆ ಸ್ವಾಮೀಜಿ ತಿರುವನಂತಪುರದ ರಾಜ್ಕುಮಾರ ಆಗಿದ್ದಂಥ ಮಾರ್ತಾಂಡವರ್ಮನೊಂದಿಗೆ ಮಾತನಾಡ್ತಾ ಬರೋಡಾ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡನನ್ನ, ಅವನ ಸಾಮರ್ಥ್ಯವನ್ನ, ಅವನ ದೇಶಪ್ರೇಮವನ್ನ, ಅವನ ದೂರಾಲೋಚನೆಗಳಿಗೆ ಅಂದರೆ ವಿಷನರಿ ಹೇಗಿದ್ದ ಅನ್ನೋದನ್ನ ಸ್ವಾಮೀಜಿ ಕೊಂಡಾಡ್ತಾರೆ. ಬರೋಡಾದಲ್ಲಿ ಸ್ವಾಮೀಜಿ ಮಹಾ ಕಲಾವಿದರಾಗಿದ್ದಂತಹ ರಾಜ ರವಿವರ್ಮನ ವರ್ಣಚಿತ್ರಗಳನ್ನು ನೋಡ್ತಾ ತುಂಬ ಸಂತೋಷ ಪಡ್ತಾರೆ. ಅಲ್ಲದೆ ರಾಜ್ಯದ ಗ್ರಂಥಾಲಯವನ್ನು ಕೂಡ ಸಂದರ್ಶನ ಮಾಡಿ ಸ್ವಾಮೀಜಿ ತುಂಬ ಪ್ರೀತಿಯಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಈ ಹೊತ್ತಿಗೆ ಅವರ ಸ್ನೇಹಿತರಾಗಿದ್ದಂತಹ ಲಿಂಡಿಯ ರಾಜ ಠಾಕೂರ್ ಸಾಹೇಬ್ ಮಹಾಬಲೇಶ್ವರಕ್ಕೆ ಬರೋದ್ರಲ್ಲಿದ್ದ. ಅವನನ್ನು ಭೇಟಿ ಮಾಡುವಂತಹ ಉದ್ದೇಶದಿಂದ ಪ್ರಾಯಶಃ ಮೊದಲೇ ನಿಶ್ಚಯಿಸಿದಂತಹ ಕಾರ್ಯಕ್ರಮದ ಹಾಗೆ 1892 ಏಪ್ರಿಲ್ನಲ್ಲಿ ಸ್ವಾಮೀಜಿ ಮಹಾಬಲೇಶ್ವರಕ್ಕೆ ಬಂದು ತೆರಳಿದ್ರು. ಇದೊಂದು ಸುಂದರವಾದಂತಹ ಗಿರಿಧಾಮ. ಯಾವುದು? ಮಹಾಬಲೇಶ್ವರ. ಇಲ್ಲಿ ಸ್ವಾಮೀಜಿ ಮೊರಾರ್ಜಿ ಗೋಕುಲ್ ದಾಸ್ ಅನ್ನುವಂಥವನ ಅತಿಥಿಯಾಗಿ ಉಳ್ಕೊಂಡ್ರು. ಸ್ವಾಮೀಜಿಯ ಆಗಮನ ಮಹಾಬಲೇಶ್ವರದಲ್ಲಿ ಒಂದು ಕಲ್ಲೋಲವನ್ನೇ ಉಂಟು ಮಾಡ್ತು ಅನ್ಬೋದು. ಅವರನ್ನ ದರ್ಶಿಸುವುದಕ್ಕೆ ಅಂತ ಬಂದಂಥ ಜನರು ಗುಂಪಾಗಿ ಬರೋದಕ್ಕೆ ಪ್ರಾರಂಭಿಸಿದ್ರು. ಪೂನಾದಿಂದ ಮಹಾಬಲೇಶ್ವರಕ್ಕೆ ಬಂದಿದ್ದಂತಹ ಕೆಲವು ವಕೀಲರು ಯಾರೋ ಒಬ್ಬ ಅಸಾಮಾನ್ಯ ಬಂಗಾಳಿ ಸಾಧು ಬಂದಿರುವಂಥ ವಿಷಯ ಕೇಳಿ ಅವರನ್ನ ನೋಡೋದಕ್ಕೆ ಅಂತ ಹೋದ್ರು. ಹಲವಾರು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಹೇಳುವಾಗ ಅವ್ರು ಕೊಡ್ತಾ ಇದ್ದಂತಹ ವಿವರಣೆಯನ್ನ ಕೇಳಿದ ಮೇಲೆ ಅವರೊಬ್ಬ ಮಹಾಪುರುಷನೇ ಸರಿ ಅನ್ನುವಂಥದ್ದು ಆ ವಕೀಲರೆಲ್ಲರಿಗೂ ಕೂಡ ಅನ್ನಿಸ್ತು. ಅಲ್ಲದೆ ಅವರ ಇಂಗ್ಲಿಷ್ ಭಾಷಾ ಪ್ರಭುತ್ವವನ್ನು ಗಮನಿಸಿದಂತಹ ಈ ವಕೀಲರು ನಿಜಕ್ಕೂ ಕೂಡ ವಿಸ್ಮಯ ಮುಖರಾದರು ಅನ್ಬೋದು. ಗೋಕುಲ್ದಾಸನ ಮನೆಯಲ್ಲಿ ಇಳಿದುಕೊಂಡಿದ್ದಂತಹ ಸಂದರ್ಭದಲ್ಲಿ ಸ್ವಾಮೀಜಿಗೆ ತಮ್ಮ ಪ್ರೀತಿಯ ಗುರುಭಾಯಿ ಸ್ವಾಮಿ ಅಭೇದಾನಂದರನ್ನ ಮತ್ತೊಮ್ಮೆ ಭೇಟಿ ಮಾಡುವಂತ ಅವಕಾಶ ಒದಗಿ ಬಂತು.
ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ ಅವರನ್ನ ಸ್ವಾಮೀಜಿ ಜುನಾಗಢ್ ಅನ್ನುವಂಥ ಜಾಗದಲ್ಲಿ ಭೇಟಿಯಾಗಿದ್ರು. ಪಶ್ಚಿಮ ಭಾರತದಲ್ಲಿ ಪರಿವ್ರಾಜಕರಾಗಿ ಸುತ್ತಾಡ್ತಾ ಇದ್ದಂತಹ ಅಭೇದಾನಂದರು ಮುಂಬೈಯಿಂದ ಮಹಾಬಲೇಶ್ವರಕ್ಕೆ ಈಗ ಬಂದಿದ್ದಾರೆ. ಇಲ್ಲಿ ಗೋಕುಲ್ ದಾಸ್ ಅನ್ನುವಂತನ ಸಹೃದಯರ ಮನೆಯಲ್ಲಿ ಸಾಧುಗಳಿಗೆ ಸ್ವಾಗತ ಇದೆ ಅನ್ನೋದನ್ನ ಕೇಳಿ ಅಭೇದಾನಂದರು ಕೂಡ ಅಲ್ಲಿಗೆ ಹೋಗಿ ನೋಡ್ತಾರೆ. ತಮ್ಮ ನರೇಂದ್ರ ಹಿಂದಿನ ದಿನವಷ್ಟೇ ಅಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಅಭೇದಾನಂದರನ್ನ ನೋಡಿ ಸ್ವಾಮೀಜಿ ಮತ್ತೆ ಪುನಃ ಹೇಳ್ತಾರೆ, ಸೋದರ, ನನ್ನನ್ನು ಯಾಕೆ ನೀನು ವ್ಯರ್ಥವಾಗಿ ಹಿಂಬಾಲಿಸ್ತಾ ಇದೀಯಾ? ನಾವಿಬ್ರು ಕೂಡ ಠಾಕೂರರ ಹೆಸರಲ್ಲೇ ಹೊರಟಿದ್ದೇವೆ, ಹಾಗಾಗಿ ನಾವು ಬೇರೆ ಬೇರೆಯಾಗಿ ಸಂಚಾರ ಮಾಡೋದು ಒಳ್ಳೇದು ಅಂತ. ಆಗ ಅಭೇದಾನಂದ್ರ ಹೇಳ್ತಾರೆ, ಅದು ಸರಿ, ಆದ್ರೆ ನಾನು ಯಾಕೆ ನಿಮ್ಮನ್ನು ಬೆನ್ನು ಹಟ್ಟಿ ಬರಲಿ? ಇಲ್ಲಿಗೆ ನೀನು ಬಂದಂತೆ ನಾನು ಬಂದಿದ್ದೀನಿ ಅಷ್ಟೇ ಅಂದ್ರು. ಇದನ್ನು ಕೇಳಿ ಸ್ವಾಮೀಜಿ ಗಟ್ಟಿಯಾಗಿ ನಕ್ಬಿಟ್ರು. ಆಗ ಅಭೇದಾನಂದರು ಸ್ವಲ್ಪ ಹಾಸ್ಯವಾಗಿ ಹೇಳ್ತಾರೆ, ಹೋಗ್ಲೇ ಬಿಡು, ಈ ಸಲ ನಾನು ಪೂನಾ, ನೀನು ಬರೋಡಾ ನಾಸಿಕ್ ಮಾರ್ಗವಾಗಿ ದಕ್ಷಿಣ ಭಾರತಕ್ಕೆ ಹೋಗ್ತೇನೆ, ನೀನು ಉತ್ತರ ಭಾರತದ ಕಡೆಗೆ ಹೋಗು, ಆಗ ನಾವಿಬ್ಬರು ಮತ್ತೆ ಭೇಟಿಯಾಗುವಂತ ಸಂಭವ ಬರೋದಿಲ್ಲ ಅಂತ. ಆಗ ಸ್ವಾಮೀಜಿ ಮತ್ತೊಮ್ಮೆ ಹಾರ್ದಿಕವಾಗಿ ನಗ್ತಾರೆ. ಆದರೆ ನಿಜಕ್ಕೂ ಕೂಡ ದಕ್ಷಿಣದ ಕಡೆಗೆ ಅವರು ಹೊರಟಿದ್ದು. ಇದೆಲ್ಲದನ್ನ ನೋಡ್ತಿದ್ದಂತಹ ಗೋಕುಲ್ದಾಸನಿಗೆ ವಿಷಯ ಏನು ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಅವರು ನಗ್ತಾ ಮಾತಾಡ್ತಾ ಇದ್ದದ್ದನ್ನ ನೋಡಿ ಅವನಿಗೂ ಕೂಡ ಸಂತೋಷವಾಗಿರ್ಬೇಕು. ನಿಮ್ಮಂತಹ ಇಬ್ಬರು ಮಹಾತ್ಮರನ್ನ ಒಟ್ಟಿಗೆ ಭೇಟಿ ಮಾಡುವಂತಹ ಅದೃಷ್ಟ ನಿಜಕ್ಕೂ ಕೂಡ ನನ್ನ ಪುಣ್ಯ ವಿಶೇಷ ಅಂತ ಭಾವಿಸ್ತೀನಿ ಅಂತ ತನ್ನ ಸಂತೋಷವನ್ನ ವ್ಯಕ್ತಪಡಿಸ್ತಾನೆ ಆತ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.